ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ವರ್ಷ ಬಹಳ ಸಿನಿಮಾಗಳು ರಿಲೀಸ್ ಆದವು. ಇದರಲ್ಲಿ ಕೆಲವೊಂದು ಸಿನಿಮಾಗಳು ಜನರಿಂದ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ನ ಪಡ್ಕೊಂಡು ಇಂಡಸ್ಟ್ರಿ ಹಿಟ್ ಸಿನಿಮಾಗಳಾದವು. ಇನ್ನು ಕೆಲವು ಸಿನಿಮಾಗಳು ಹೇಳ ಹೆಸರಿಲ್ಲದ ಹಾಗೆ ಹೋದವು. ಆದರೆ ಆ್ಯಕ್ಚುಲಿ ರಿಯಾಲಿಟಿ ಏನಂದರೆ ಇವುಗಳಲ್ಲಿ ಯಾವುದೂ ಕೂಡ ಸ್ಟಾರ್ ಸಿನಿಮಾಗಳು ಆಗಿರಲಿಲ್ಲ. ರಿಲೀಸ್ ಆದ ಎಲ್ಲ ಸಿನಿಮಾಗಳು ಕೂಡ ವಿತೌಟ್ ಸ್ಟಾರ್ಡಮಿಂದ ರಿಲೀಸ್ ಆದಂತಹ ಸಿನಿಮಾಗಳು. ಆಲ್ರೆಡಿ ನಾವು ಈ ವರ್ಷದ ಕೊನೆಯ ತಿಂಗಳಲ್ಲಿ ಇದ್ದೀವಿ. ವರ್ಷದ 11 ತಿಂಗಳಲ್ಲಿ ಯಾವುದು ಕೂಡ ಒಂದು ಸ್ಟಾರ್ಡಮ್ ಇರುವಂಥ ಸಿನಿಮಾ ರಿಲೀಸ್ ಆಗಲಿಲ್ಲ. ಆದರೆ ಒಂದೇ ತಿಂಗಳಲ್ಲಿ 3 ಬಿಗ್ ಸ್ಟಾರ್ಸ್ಗಳ ಸಿನಿಮಾಗಳು ಬರೋಕ್ಕೆ ರೆಡಿಯಾಗಿದ್ದಾವೆ. ಈಗಿನ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದರೆ ಈ 3 ಸಿನಿಮಾಗಳಿಗೆ ಹೈಪ್ ಅನ್ನೋದು ಜಾಸ್ತಿನೇ ಇದೆ. ಆದರೆ ಇದೆಲ್ಲ ಪ್ರಾಬ್ಲಮ್. ಇವುಗಳ ಜೊತೆಗೆ ಬರ್ತಿರುವಂಥ ಪರಭಾಷಾ ಸಿನಿಮಾಗಳು ಅವುಗಳಿಗೂ ಕೂಡ ಹೈಪ್ ಅನ್ನೋದು ಜಾಸ್ತಿನೇ ಇದೆ. ಇಲ್ಲಿ ನಮ್ಮವರ ಮಧ್ಯೆನೇ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಇರುತ್ತೆ. ಇದರ ಮಧ್ಯೆ ಬೇರೆಯವರು ಕೂಡ ಆ್ಯಡ್ ಆಗೋದ್ರಿಂದ ಕಾಂಪಿಟೇಷನ್ ಅನ್ನೋದು ಇನ್ನೂ ಜಾಸ್ತಿ ಇರುತ್ತೆ. ಇಲ್ಲಿ ನಮ್ಮವರ ಜೊತೆ ಅಲ್ಲದೆ ಬೇರೆ ಭಾಷೆಯ ಸಿನಿಮಾಗಳಿಗೂ ಕೂಡ ಥಿಯೇಟ್ರುಗಳು ಡಿವೈಡ್ ಆಗೋದ್ರಿಂದ ಡೈರೆಕ್ಟಾಗಿ ಅಲ್ಲ ಅಂದರೂ ಕೂಡ ಇಂಡೈರೆಕ್ಟಾಗಿ ಸಿನಿಮಾದ ಕಲೆಕ್ಷನ್ ಮೇಲೆ ಹೊಡೆತ ಬೀಳುತ್ತೆ. ಸೊ ಈ ರೀತಿ ಆಗಬಾರ್ದು ಅಂದರೆ ನಮ್ಮವರ ಸಿನಿಮಾದಲ್ಲಿ ಇರುವಂಥ ಕಂಟೆಂಟ್ ನೆಕ್ಸ್ಟ್ ಲೆವೆಲಲ್ಲಿ ರೀಚ್ ಆಗಬೇಕು. ಒಂದ್ಸರಿ ನಮ್ಮವರ ಸಿನಿಮಾ ಚೆನ್ನಾಗಿದೆ ಅಂತ ಹೊರಗಡೆ ಟಾಕ್ ಬಂದರೆ ಸಿನಿಮಾ ಯಾವ ರೇಂಜಿಗೆ ಹೋಗುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಅದ್ರ ಬಗ್ಗೆ ಸ್ಪೆಷಲಾಗಿ ಏನು ಹೇಳಬೇಕಿಲ್ಲ ಅನ್ಕೊತೀನಿ. ಸೊ ನಾನು ಮೊದಲಿಗೆ ಹೇಳಿದ ಹಾಗೆ ಈಗ ರಿಲೀಸ್ ಆಗೋ ಸಿನಿಮಾಗಳಲ್ಲಿ ಯಾವ ಸಿನಿಮಾಗೆ ಜಾಸ್ತಿ ಅಡ್ವಾಂಟೇಜ್ ಇದೆ, ಹಾಗೆ ಯಾವ ಸಿನಿಮಾಗಳಿಗೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಲಿಸ್ಟ್ನಲ್ಲಿ ಮೊದಲಿಗೆ ಬರೋದು ಡೆವಿಲ್ ಚಿತ್ರ. ಈ ಸಿನಿಮಾದ ಬಗ್ಗೆ ನಿಮಗೇನು ಸ್ಪೆಷಲಾಗಿ ಹೇಳಬೇಕಿಲ್ಲ ಅನ್ಕೊತೀನಿ. ದರ್ಶನ್ ಸರ್ ಅವರ ಕೆರಿಯರ್ನಲ್ಲಿ ಈ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಅಂತ ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ. ಆಲ್ರೆಡಿ ಸಿನಿಮಾ ತನ್ನ ಟ್ರೈಲರಿಂದ ಹಾಗೆ ಅದರ ಪ್ರೀ ಬುಕ್ಕಿಂಗಿಂದ ಸಿನಿಮಾ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಈ ಸಿನಿಮಾಗೆ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನು ಅಂದರೆ ದರ್ಶನ್ ಸರ್ ಅವರ ಫ್ಯಾನ್ಸ್ ಅಂತೂ ಯಾವ ರೇಂಜಿಗೆ ಪ್ರಮೋಷನ್ ಮಾಡ್ತಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಪ್ರಮೋಷನ್ ಮಾಡ್ತಿದ್ದಾರೆ ಸಿನಿಮಾಗೆ ಮಾತ್ರ. ಆಲ್ರೆಡಿ ಈ ಸಿನಿಮಾದ ಫಸ್ಟ್ ಡೇ ಟಿಕೆಟ್ಗಳು ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ. ಇನ್ನು ಈ ಸಿನಿಮಾ ರಿಲೀಸ್ ಆಗೋ ದಿನ ಕನ್ನಡ ಭಾಷೆಯಲ್ಲಿ ಹಾಗೆ ಬೇರೆ ಭಾಷೆಯಲ್ಲಿ ಯಾವುದೇ ಸಿನಿಮಾ ರಿಲೀಸ್ ಆಗ್ತಿಲ್ಲ. ಸೊ ಆದ್ದರಿಂದ ಈ ಸಿನಿಮಾಗೆ ಒಂದು ಅಡ್ವಾಂಟೇಜ್ ಇದೆ. ಇನ್ನು ದರ್ಶನ್ ಸರ್ ಅವರ ನಾರ್ಮಲ್ ಮೂವೀಸ್ಗಳಿಗಿಂತ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ, ಅಂದರೆ ಕಲೆಕ್ಷನ್ ವೈಸಲ್ಲಿ. ಇನ್ನು ಡಿಸೆಂಬರ್ನ 25ನಲ್ಲಿ ಬರುವಂಥ ಸಿನಿಮಾಗಳು, ಅದರಲ್ಲಿ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ 45, ಹಾಗೆ ಇನ್ನೊಂದು ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ. ಈ 2 ಸಿನಿಮಾಗಳಿಗೂ ಕೂಡ ಸೇಮ್ ಕ್ರೇಜೇ ಇದೆ. ಆದರೆ ಈ 2 ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗೋದ್ರಿಂದ ಥಿಯೇಟರ್ಗಳು ಡಿವೈಡ್ ಆಗುತ್ತೆ. ಹಾಗೆ ಕಲೆಕ್ಷನ್ ವೈಸಲ್ಲೂ ಕೂಡ 2 ಸಿನಿಮಾಗಳಿಗೆ ಹೊಡೆತ ಬೀಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ 2 ಸಿನಿಮಾಗಳಿಗೆ ಮೇಜರ್ ತಲೆನೋವು ಏನಂದರೆ ಈ 2 ಸಿನಿಮಾಗಳಿಗೆ ನಮ್ಮ ಭಾಷೆಯ ಸಿನಿಮಾಗಳು ಪ್ರಾಬ್ಲಮ್ ಮಾಡೋದಿಲ್ಲ, ಆದರೆ ಬೇರೆ ಭಾಷೆಯ ಸಿನಿಮಾಗಳು ಪ್ರಾಬ್ಲಮ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು ಈ 2 ಸಿನಿಮಾಗಳಲ್ಲಿ ಯಾವ ಸಿನಿಮಾ ತನ್ನ ಕಂಟೆಂಟಿಂದ ಜನರನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ. ಈ 2 ಸಿನಿಮಾನು ಕೂಡ ಗೆಲ್ಲಬೇಕು ಅಂದರೆ ಇದರಲ್ಲಿ ಇರುವಂಥ ಕಂಟೆಂಟ್ ಚೆನ್ನಾಗಿರಬೇಕು, ಆವಾಗಲೇ ಈ ಸಿನಿಮಾ ಜನರಿಗೆ ಇಷ್ಟ ಆಗೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ತಿಂಗಳಲ್ಲಿ ರಿಲೀಸ್ ಆಗ್ತಿರುವಂಥ ಈ 3 ಸಿನಿಮಾಗಳ ಬಗ್ಗೆ ನನ್ನ ಒಪಿನಿಯನ್ನು. ನೀವು ಯಾವ ಸಿನಿಮಾನ ಫಸ್ಟ್ ಶೋ ನೋಡ್ತೀರಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ಕಂಟೆಂಟ್ ಜೊತೆಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.